ಮಡಿಕೇರಿಯಲ್ಲಿ ಮಂಡ್ಯ ಮೂಲದ ಯುವಕನಿಗೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಖಾಸಗಿ ಹೋಮ್ ಸ್ಟೇಗೆ ಕರೆಸಿಕೊಂಡು ಹಣಕ್ಕಾಗಿ ಡಿಮ್ಯಾಂಡ್ ಇಡಲಾಗಿದೆ. ಮೂವರು ಯುವಕರೊಂದಿಗೆ ಸೇರಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಂತಹ ಪ್ರಕರಣ ಇದು. ಯುವಕರಿಂದ ತಪ್ಪಿಸಿಕೊಂಡು ಯುವಕ ಠಾಣೆಗೆ ಬಂದಿದ್ದಾರೆ. ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ನಡೆದಂತಹ ಘಟನೆ ಇದು. ಮಡಿಕೇರಿಯಲ್ಲಿ ಮಂಡ್ಯ ಮೂಲದ ಯುವಕನಿಗೆ ಹನಿ ಟ್ರ್ಯಾಪ್ನ ಆರೋಪ. ಬಟ್ಟೆ ಶರ್ಟು ಎಲ್ಲ ಬಿಚ್ಕೊಂಡು ಪಾಪ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಿಂಗಾಯಿತು ಅಂಥೇಳಿ. ಮಂಡ್ಯದಿಂದ ಫೇಸ್ಬುಕ್ ಗೆಳತಿಯನ್ನು ಮೀಟ್ ಮಾಡಬೇಕು ಅಂಥೇಳಿ ಮಡಿಕೇರಿಗೆ ಹೋದಂತಹ ಸಂದರ್ಭದಲ್ಲಿ ಇದೊಂದು ಹನಿ ಟ್ರ್ಯಾಪ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಎದ್ನೋ ಬಿದ್ನೋ ಅಂಥೇಳಿ ಅಲ್ಲಿಂದ ಯುವಕ ಬಂದಿದ್ದಾರೆ. ತನಗಾದಂತಹ ಆ ವಿಚಾರವನ್ನು ಪೊಲೀಸರ ಮುಂದೆ ಹೇಳಿದ್ದಾರೆ. ಪೊಲೀಸರು ಕೂಡ ಯಾರು ಎತ್ತ ಎಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ರಂತೆ, ಮೀಟ್ ಮಾಡಬೇಕು ಅಂಥೇಳಿ ಮಡಿಕೇರಿಗೆ ಬಂದಿದ್ದ ಈ ಯುವಕ. ಆ ಸಂದರ್ಭದಲ್ಲಿ ಈತನನ್ನು ಹಣವನ್ನು ಪೀಕುವಂತಹ ಕೆಲಸ ಆಗಿದೆ. ಈತನಿಂದ ಹಣಕ್ಕೆ ಡಿಮ್ಯಾಂಡ್ ಇಡುವಂತಹ ಕೆಲಸ ಆಗಿದೆ. ತತ್ಕ್ಷಣಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸುವಂತಹ ಕೆಲಸ ಈ ಯುವಕ ಮಾಡಿದ್ದಾರೆ. ಯಾರೋ ಮೂವರ ಯುವಕರ ಹೆಸರನ್ನು ಕೂಡ ಹೇಳ್ತಾ ಇದ್ದಾನಂತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾರಿ ಯುವಕ, ಮಡಿಕೇರಿಗೆ ಏನಕ್ಕೆ ಬಂದಿದ್ದ, ಅದಾದ ಮೇಲೆ ಇದು ಹನಿ ಟ್ರ್ಯಾಪ್ ಅನ್ನೋದು ಈತನಿಗೆ ಗೊತ್ತಾಗಿದ್ದು ಹೇಗೆ, ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ, ಬೆಳವಣಿಗೆ ಏನಾಗ್ತಾ ಇದೆ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಕೊಡಗು ಜಿಲ್ಲೆ ಮಡಿಕೇರಿ ನಗರದ ಮಂಗಳದೇವಿ ನಗರದಲ್ಲಿ ಇದೊಂದು ಘಟನೆ ನಡೆದಿರತಕ್ಕಂಥದ್ದು. ಹನಿ ಟ್ರ್ಯಾಪ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಮದ್ದೂರು ಮೂಲದ ವ್ಯಕ್ತಿಯಾಗಿರ್ತಕ್ಕಂಥ ಈ ಯುವಕ ಫೇಸ್ಬುಕ್ ನಲ್ಲಿ ಓರ್ವ ಮಹಿಳೆ ಪರಿಚಯ ಆಗ್ತಾಳೆ. ಆಕೆಗೆ ಕರೆಯನ್ನ ಮಾಡಿಕೊಂಡು ನಿನ್ನೆ ರಾತ್ರಿ ಮಡಿಕೇರಿ ನಗರದ ಬಾಡಿಗೆ ಮನೆಯೊಂದಕ್ಕೆ ಆತ ಬರ್ತಾನೆ. ಆತ ಬಂದಂತಹ ಸಂದರ್ಭದಲ್ಲಿ ಆಕೆ ಮಹಿಳೆ ಕೂಡ ಆತನ ಜೊತೆ ಕೆಲವು ಗಂಟೆಗಳ ಸಮಯ ಕಾಲ ಕಳೀತಾಳೆ. ನಂತರ ಅದ್ಯಾರೋ ಮನೆಯಲ್ಲಿ ಡೆತ್ ಆಗಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ ಹೋದ ನಂತರ ಅದೇ ರೂಮಿಗೆ ಮೂವರು ಅಪರಿಚಿತ ಯುವಕರು ಬಂದು ಆತನಿಗೆ ಹಲ್ಲೆಯನ್ನ ಮಾಡಿ ಸಾಕಷ್ಟು ಹಣದ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ತನಕ ಆತನಿಗೆ ಮಾರಣಾಂತಿಕವಾದ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಬೆಳಗ್ಗೆ ಕೂಡ ಆತನ ಮೇಲೆ ಇನ್ನಷ್ಟು ಹಲ್ಲೆಯನ್ನ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತಹ ಸಂದರ್ಭದಲ್ಲಿ ಆತ ಆ ರೂಮಿನಿಂದ ತಪ್ಪಿಸಿಕೊಂಡು ನಗರ ಠಾಣೆಗೆ ಬಂದು ನಡೆದಿರ್ತಕ್ಕಂತಹ ಘಟನೆಯನ್ನ ಸಂಪೂರ್ಣವಾಗಿ ಪೊಲೀಸರಿಗೆ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ಏನೆಲ್ಲ ಬಳಕೆಯನ್ನ ಮಾಡಿದ್ರು, ಆತನ ಆಟೋದಲ್ಲಿ ಕಿಡ್ನಾಪ್ ಅನ್ನ ಮಾಡ್ಲಿಕ್ಕೆ ಮುಂದಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಸಿಸಿಟಿವಿ ಫೋಟೇಜ್ ಅದೆಲ್ಲವೂ ಕೂಡ ತೆಗೆದುಕೊಂಡು ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಮಡಿಕೇರಿ ನಗರದ ಠಾಣೆಯಲ್ಲಿ ಆತನ ಕರೆದೊಂದು ವಿಚಾರಣೆ ಕೂಡ ನಡೆಸ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.